ಇವತ್ತು ನಮ್ಮ NS ಬೇಬಿನ ಸೇಲ್ ಮಾಡೋ ಟೈಮ್ ಅಲ್ಲ, ದುರ್ವಿಧಿ ಬಂತು. ನಮಸ್ಕಾರ ಗೆಳೆಯರೆ, ನಿನ್ನೆ ವಿಡಿಯೋ ನೋಡಿರಲ್ಲ ಮಹಾಶಿವರಾತ್ರಿ ಹೋಗಿದ್ದು, ಅದೇ ಸ್ವಲ್ಪ ಕಂಟಿನ್ಯೂ ಆಗೈತೆ. ಆ ವಿಡಿಯೋ ರೀಚ್ ಆಗಿಲ್ಲ, ಪರವಾಗಿಲ್ಲ, ಯಾವುದೇ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿಲ್ಲ. ಹಾಗೆ ಇವತ್ತು ಪಪ್ಪೆಲ್ಲ ತಿನ್ಕೊಂಡು ನಾವು ಮತ್ತೆ ರೂಮ್ ಕಡೆ ಹೊಂಟಿವಿ. ಹೋಗೋ ದಾರಿಲಿ ಟ್ರಾಫಿಕ್ ನೋಡಿ 11 ಗಂಟೆ ಆದ್ರೆ ಇದು ಹೆವಿ ಇತ್ತು. ರೂಮ್ ರೀಚ್ ಆಗತಿ ಒಂದು 11:30 11 ಮುಕ್ಕಾಲಾಗಿತ್ತು. ಬರೋತ್ತಿಗೆ ಮಲ್ಕೊಂಡ್ಬಿಟ್ರೆ ಹೊಟ್ಟೆ ಕೇಳ್ಬೇಕಲ್ಪ, ಹೊಟ್ಟೆ ತುಂಬಾ ಹಸಿತ್ತು. 1 ಕಾಲಾಗಿತ್ತು. ಊಟ ಎಲ್ಲ ಮಾಡ್ಕೊಂಡು ನೈಟ್ ಔಟ್ ಎಲ್ಲ ತಿರುಗಾಡೋತ್ತಿಗೆ ಬೆಳಕು ಹರಿತು. ಹಾಗೆ ಚೆನ್ನಾಗಿ ರೆಡಿಯಾಗಿ ಬೆಂಗಳೂರಿಗೆ ಬಂದ್ರು. ನಾನ್ ವೆಜ್ ತಿನ್ನೋದಿಲ್ಲ, ಶಿವರಾತ್ರಿ ಇರೋದ್ರಿಂದ ಏನು ಮುಟ್ಟಿದ್ದೇ ಇಲ್ಲ. ಶಿವರಾತ್ರಿಗೆಲ್ಲ ಹೋಗಿ ಬಂದಿವಲ್ಲ, ಹಾಗೆ ಮುದ್ದೆ ಸಾರು ಹಾಕೊಂಡು ಮತ್ತೆ ಕುಷ್ಕ ಕಬಾಬು ಈ ಚಟ್ನಿ ತಿಂದ್ರೆ ಗುರು ಸ್ವರ್ಗ. ಚೆನ್ನಾಗಿ ಹೆಲ್ಮೆಟ್ ಹಾಕೊಂಡು ನಾ ಇವತ್ತು ಹೋಗ್ತಾ ಇರೋದೆ ನಮ್ಮ NS ಬೇಬಿನ ಸೇಲ್ ಮಾಡೋಕೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದ್ದಾಗ. ಹಾಗೆ ನಾವ್ ಇವತ್ತು ಹೋಗ್ತಾ ಇರೋದು ವಿ ಪುರಂಗೆ. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಂತಾರೆ, ಹಾಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರ್ತಾರೆ. ಆಕ್ಚುಲಿ ನಮ್ಮ ಅಣ್ಣನ್ ಬೇಕು ಸುಮಾರು ಅಂಗಡಿ, ಎಲ್ಲಾ ಅಂಗಡಿನ ಕೇಳಿ ನೋಡಿದ್ವಿ. ಆ ಅಂಗಡಿನೂ ನಮ್ ರೇಟಿಗೆ ಗಿಲ್ಟಿಲ್ಲ. ಈ DM ಮಾಡಿ ಯಾರಿಗಾರು ಬೇಕಂದ್ರೆ. ಹಾಗೆ ಮತ್ತೆ ರೂಮ್ ಕಡೆ ಹೊಂಟಿವಿ. ಹೋಗೋ ದಾರಿಲಿ ಕಲ್ಲಂಗಡಿ ಎಲ್ಲ ತಿನ್ಕೊಂಡು ಸೀದಾ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಎದ್ದು ಸ್ವಲ್ಪ ತಿನ್ಕೊಂಡ್ರೆ ಚೆನ್ನಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮೆಟ್ರೋ ಕಡೆಗೆ ಹೋಗಿ ಮೆಟ್ರೋದಾಗ ಹೋಗಿ ಕಾಯಿನ್ ತೋರಿಸಿ ಬಾಗಿಲತ್ತಿಗೆ ಸೆಸಮ ಅಂದ್ರೆ ಬಾಗಿಲು ತೆಗಿತೆ. ಹಾಗೆ ಮೆಟ್ರೋಗೆಲ್ಲ ಕಾಯ್ಕೊಂಡು ಬಂದ್ಮೇಲೆ ಹತ್ಕೊಂಡು ಸೀದಾ ಅಲ್ಲಿದ್ದ ನಾವು ಹೋಗಿದ್ದೆ ಯಶವಂತಪುರಕ್ಕೆ. ಇಲ್ಲಿ ನಮಗೆ ದೊಡ್ಡ ಸಮಸ್ಯೆ ಆಯ್ತು. ಅದೇನಾಯ್ತು ಅಂತ ನಾಳೆ ವಿಡಿಯೋದಾಗ ಹೇಳ್ತೀನಿ. ಮತ್ತೆ ಅಲ್ಲಿ ತನಕ ಬಾಯ್ ಬಾಯ್.